ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನದಿಗೆ ಹೋಗ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡಲಿಕ್ಕೆ. ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಬೆಳೆದು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ನೀವು ಕೂಡ ಬಟ್ಟೆ ವಾಶ್ ಮಾಡಲಿಕ್ಕೆ ನದಿಗೆ ಹೋಗೋಣ. ಬಾವಿಯಲ್ಲಿ ನೀರು ಎಷ್ಟಿದೆ ನೋಡಿ, ಫುಲ್ಲಾಗಿದೆ ನೀರು ನೋಡಿ. ಬಾವಿಯಲ್ಲಿ ನೀರು ಫುಲ್ಲಾಗಿದೆ. ನಾವು ಕುಡಿಲಿಕ್ಕೆ ಬಾವಿಯಿಂದಲೇ ನೀರು ತೆಗೆಯೋದು. ಇಲ್ಲಿ ಪಂಪಿದೆ, ಆದರೂ ನಾವು ಕುಡಿಲಿಕ್ಕೆ ನೀರನ್ನು ಬಾವಿಯಿಂದಲೇ ಎಳೆದು ತರುವುದು. ನೋಡಿ ಗೈಸ್, ಇಲ್ಲೊಂದು ಪಾಪು ಇದೆ. ಈ ಪಾಪಲ್ಲಿ ಹೋದರೆ ನಾನು ಕೆಳಗೆ ಬೀಳ್ತೀನೋ ಇಲ್ಲ, ಬೀಳಲಿಕ್ಕಿಲ್ಲ. ಆದರೆ ಇದು ಹೋದರೆ ಅಷ್ಟೇ, ಇದು ಕೆಳಗೆ ಬಿದ್ದರೆ ಏನಾಗಲಿಕ್ಕಿಲ್ಲ. ಕೆಳಗೆ ಬಿದ್ದರೆ ಕೆಳಗಿಂದ ಎದ್ದು ಬರ್ಬೋದು ಅಷ್ಟೇ. ಈಗ ಮಳೆ ಬರುವಾಗಿದೆ, ಆದರೆ ನಾನೀಗ ಓದ್ತಾ ಆಗ್ತೀನೋ ಅಂತ ನೋಡುವಾಗ ಹಾಗೇನೆ ಇದೆ. ಇಲ್ಲೊಂದು ದೈವದ ಕಟ್ಟೆ ಇದೆ ನೋಡಿ, ನಿಮಗೆ ಕಾಣಬಹುದು. ಇಲ್ಲಿ ಗಂಟೆ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅದು ದೈವದ ಕಟ್ಟೆ ನೋಡಿ ಗೈಸ್, ಇದು ಒಂದು ದೈವದ ಕಟ್ಟೆ. ಮಳೆ ಬರುತ್ತೆ, ಈಗ ಮಳೆ ಬರುತ್ತೆ. ನಾನು ಮನೆಗೆ ವಾಪಸ್ಸು ಹೋಗಿ ಬರಬೇಕಂತ ಆಗ್ತದೆ, ಅಷ್ಟು ಮಳೆ ಕಾಣ್ತಾ ಇದೆ. ಇಲ್ಲದಿದ್ದರೆ ನಾನೀಗ ಒದ್ದೆ ಹಾಕಿ ಬಿಡ್ತೀನಿ. ನಾನು ಇವಾಗ ಮನೆಗೆ ಹೋಗ್ತೀನಿ ಫಸ್ಟಿಗೆ. ನೋಡಿ, ನಾನು ಬಟ್ಟೆ ಒಗಿಲಿಕ್ಕೆ ಅಂತ ಬಂದೆ ನದಿಗೆ, ಆದರೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಬರ್ತಾ ಇದೆ. ಸ್ವಲ್ಪ ನಿಂತ್ಕೊಳ್ತೇನೆ ಇಲ್ಲೇ. ಇಲ್ಲದಿದ್ದರೆ ಇಲ್ಲಿ ಪಂಪ್ ಸೆಟ್ ಇದೆ, ಅದರಲ್ಲಿ ನಿಂತ್ಕೊಳ್ಬೋದು. ಪಂಪ್ ಸೆಟ್ಗೆ ಹೋಗೋದಿಲ್ಲ, ಸ್ವಲ್ಪ ನಿಲ್ತದಂತ ನೋಡ್ತೀನಿ. ಮಳೆ ಬರ್ತಾ ಇದೆ. ಇಲ್ಲಿ ಕಲ್ಲೆಲ್ಲ ಇಲ್ಲ ನೋಡಿ, ಆದ ಕಾರಣ ನಾನು ಇಲ್ಲೇ ಬಟ್ಟೆ ಒಗಿತೇನೆ ನೋಡಿ. ಇದರಲ್ಲಿ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಟ್ಟೆ ಒಗಿಲಿಕ್ಕೆ. ನಿಂತುಕೊಂಡೇ ಹೋಗಲಿಕ್ಕೆ ಆಗ್ತದೆ, ತುಂಬ ಖುಷಿ ಆಗ್ತದೆ. ಇಲ್ಲೇ ಇದೆ ನೋಡಿ ನೀರು, ಎದ್ದು ಮೇಲೆಯಿಂದ ಇದು ಮಾಡೋದು. ಈಗ ಮಳೆ ಬರ್ತಾ ಇದೆ, ಅಷ್ಟು ಇವಾಗ ಆಗೋದಿಲ್ಲ. ರೈನ್ ಕೋಟು ಹಾಕಿದ್ರೆ ಆಗುತ್ತೆ. ರೈನ್ ಕೋಟ್ ನಾನು ತರಲಿಲ್ಲ, ಯಾಕೆಂದರೆ ಮಳೆ ಬರುವ ಹಾಗಿರಲಿಲ್ಲ ಬರುವಾಗ. ಇವಾಗ ನೋಡಿದರೆ ಮಳೆ ಬರುವ ಹಾಗೆ ಇದೆ. ನೀರು ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಇದು ನೀರು ಮಳೆ ಜೋರಾಗಿ ಬಂದರೆ ಮಾತ್ರ ನೀರು ಕಲರ್ ಚೇಂಜ್ ಇರುತ್ತೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಅಲ್ಲ, ಈಗ ಬರ್ತಾ ಇದೆ ಅಲ್ಲ ಅಷ್ಟೇ. ನಾನು ನದಿಯಲ್ಲಿ ನಿಂತುಕೊಂಡಿಲ್ಲ, ಮೇಲೆ ಇದ್ದೇನೆ ಆಯಿತಾ. ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿದೆ ನೀರು. ನೋಡಿ ಗೈಸ್, ಇದೊಂದು ಎಲೆ ಉಂಟಲ್ಲ, ಇದನ್ನು ತಲೆ ಹಾಕಬೇಕಾಗ್ತದೆ, ಒಳ್ಳೆಯದಾಗುತ್ತೆ ಇದು. ಇದನ್ನು ಕಿವುಚಿ ಇದರ ನೀರನ್ನು ತಲೆಗೆ ಹಾಕಬೇಕು, ಶಾಂಪು ಹಾಕಿದಾಗೆ ಹಾಕಬೇಕು. ಇದು ಎಲೆ ನೋಡಿ ತುಂಬ ಇದೆ. ಈ ಮಳೆ ನಿಲ್ಲುವುದಿಲ್ಲ ಅಂತ ಕಾಣುತ್ತದೆ. ನಾನು ಸ್ವಲ್ಪ ಇಲ್ಲೇ ನಿಂತ್ಕೊಳ್ಬೇಕಾಗುತ್ತೆ, ಮತ್ತೆ ಬಟ್ಟೆ ವಾಶ್ ಮಾಡ್ತೀನಿ. ನೋಡಿ ನೀರು ಯಾವ ಥರ ಇದೆ ಅಂತ ನೋಡಿ. ಮತ್ತು ನನಗೆ ನೀವು ಬೈಯುವುದು ಬೇಡ, ಯಾಕೆಂದರೆ ನಾನು ಇಲ್ಲಿ ಮೇಲೆ ನಿಂತಿದ್ದೇನೆ ನೋಡಿ. ಆದ ಕಾರಣ ಯಾರು ಏನು ಅಂದ್ಕೊಳ್ಬೇಡಿ, ನೀರಲ್ಲಿ ನಿಂತಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ಮೇಲಿದ್ದೇನೆ. ನೀರಿನ ರಭಸವನ್ನು ನೋಡಿ. ನಾವೆಲ್ಲ ಅಲ್ಲೆಲ್ಲ ಇದ್ದರೆ ಹೋಗ್ಬೋದು ಅಷ್ಟೇ. ನೋಡಿ ನೀರಿನ ರಭಸ ಯಾವ ಥರ ಇದೆ ನೋಡಿ, ರಭಸವಾಗಿ ಹೋಗುತ್ತಾ ಇದೆ ನೀರು. ಇವಾಗ ಈ ಕಲ್ಲೆಲ್ಲ ಉಂಟಲ್ಲ, ಈಗ ಜಾರ್ತದೆ ಅಂದರೆ ಇಲ್ಲ, ನಾವಲ್ಲಿಗೆ ಹೋಗೋದಿಲ್ಲ, ಆದರೂ ಹೇಳೋದು ಅಷ್ಟು ಜಾರ್ತದೆ. ಕೆಲವರು ನೀರಿಗೆ ಬರ್ತಾರಲ್ಲ, ಆದರೆ ನೋಡ್ಕೊಳ್ಳಲ್ಲ ಹೇಗಿರುತ್ತೆ ಅಂತ. ನೀರನ್ನು ನೋಡಿ ಖುಷಿಪಟ್ಟು ಕೆಳಗೆ ಇಳಿತಾರೆ ಅಷ್ಟೇ. ಯಾವ ಥರ ಇದೆ ನೋಡಿ, ಇಲ್ಲಿಂದ ಕೂಡ ಬರ್ತಾ ಇದೆ ನೋಡಿ ನೀರು ರಭಸವಾಗಿ. ನೀರಿನ ರಭಸ ನೋಡಿ. ಇವಾಗ ಇದರ ಮೇಲೆ ಯಾರು ಕೂಡ ಹೋಗ್ತಿಲ್ಲ, ಈ ಡ್ಯಾಮ್ ಮೇಲೆ. ಅಂದರೆ ಎಲ್ಲ ಹೋಗಿದೆ ನೋಡಿ. ಮಧ್ಯದಲ್ಲಿ ಅಡಿಕೆ ಮರವನ್ನು ಹಾಕಿದ್ದಾರೆ ಮಧ್ಯದಲ್ಲಿ, ಅದೆಲ್ಲ ಮತ್ತೆ ಹೋಗ್ತದಲ್ಲ, ಅದೆಲ್ಲ ತುಂಬ ಆಗ್ತದಲ್ಲ ಅದಕ್ಕೆ.
ಗೈಸ್, ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್. ನಾನು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೇನೆ, ಯಾಕೆಂದರೆ ನನಗೆ ಸ್ಕೂಲು ಕೆಲಸ, ಮನೆ ಕೆಲಸ, ಬೀದಿ ಕೆಲಸ, ಇದರ ಮಧ್ಯದಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಾನು ಇನ್ನು ಬಟ್ಟೆ ಹೋಗಿದ್ದೀನಿ. ಮಳೆ ಸ್ವಲ್ಪ ಕಡಿಮೆ ಆದ ಹಾಗೆ ಕಾಣ್ತದೆ, ನೋಡುವ. ಸ್ವಲ್ಪ ಕಡಿಮೆ ಆದ ನಂತರ ವೀಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ ಗೈಸ್. ನೋಡಿ ಗೈಸ್, ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮಳೆ ಏನಿಲ್ಲ, ಏನಿಲ್ಲ. ಇಲ್ಲೇ ನಾನು ವಾಶ್ ಮಾಡಿದ್ದು ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ನೀರು ಹಾಕಬೇಕೀಗ. ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು. ಈಗ ಬಿಸಿಲು ಇತ್ತು, ಇವಾಗ ಮೋಡ ಆಗ್ತಾಯಿದೆ ನೋಡಿ. ಮೋಡ ಆಯಿತು ಇವಾಗ. ಹಾಗಾಗಿ ಈಗ ವಾಪಸ್ ಮಳೆ ಬರುವ ಹಾಗೆ ಇದೆ. ಅದಕ್ಕೆ ನಾನು ಇವಾಗ ಬೇಗ ಬೇಗ ಮನೆಗೆ ಹೋಗಬೇಕಲ್ವ. ಓಕೆ, ಥ್ಯಾಂಕ್ ಯು.